ಅಧಿಕಾರ ಇದೆ ಅಂತ ಮೃಗಗಳಂತೆ ವರ್ತಿಸಿದವರಿಗೆ ಕಾಲ ಇವತ್ತು ಉತ್ತರ ಕೊಟ್ಟಿದೆ. ಇಡೀ ದೇಶವೇ ಕಣ್ಣೀರು ಹಾಕಿದ್ದ ಸತ್ತಾಂಕುಲಂ ತಂದೆ ಮಗನ ಸಾವಿನ ಕೇಸ್ನಲ್ಲಿ ಇಂದು ನ್ಯಾಯದೇವತೆ ಕಣ್ಣು ಬಿಟ್ಟಿದ್ದಾರೆ. 2020ರ ಲಾಕ್ಡೌನ್ ಸಮಯ ಮೀರಿದ್ರು ಅಂಗಡಿ ತೆರೆದಿದ್ರು ಅನ್ನೋ ಕಾರಣಕ್ಕೆ ಜಯರಾಜ್ ಮತ್ತು ಬೆನ್ನಿಕ್ಸ್ ಅವರನ್ನ ಪೊಲೀಸರು ಎಳೆದುಕೊಂಡು ಹೋದ್ರು. ಆ ರಾತ್ರಿ ಆ ಪೊಲೀಸ್ ಠಾಣೆಯಲ್ಲಿ ಕೇಳಿದ್ದು ಬರೀ ಕಿರುಚಾಟ ಮಾತ್ರ. ಲಾಠಿಗಳಿಂದ ಮೈಯೆಲ್ಲ ಜಜ್ಜಿ ಅಮಾನವೀಯವಾಗಿ ಹಿಂಸೆ ನೀಡಿ ಕೊನೆಗೆ ಅವರ ಪ್ರಾಣವನ್ನೇ ತೆಗೆದಿದ್ದರು ಆ 9 ಮಂದಿ ಖಾಕಿಧಾರಿಗಳು. ಪೊಲೀಸ್ ಇಲಾಖೆಯೇ ಈ ಕೇಸ್ ಮುಚ್ಚಿ ಹಾಕಲು ನೋಡಿದಾಗ ಎಂಟ್ರಿ ಕೊಟ್ಟಿದ್ದು ಸಿಬಿಐ. ಸಿಸಿಟಿವಿ ದೃಶ್ಯಗಳು, ರಕ್ತದ ಕಲೆಗಳು ಮತ್ತು ಪ್ರತ್ಯಕ್ಷದರ್ಶಿಗಳ ಸಾಕ್ಷಿ ಆ 9 ಪೊಲೀಸರ ಸುಳ್ಳನ್ನ ಬಯಲು ಮಾಡಿತು. ಇಂದು ಮದುರೈ ನ್ಯಾಯಾಲಯ ಹೇಳಿದ್ದೇನು ಗೊತ್ತಾ? ಇದು ಮನುಷ್ಯತ್ವಕ್ಕೆ ಮಾರಿದ ಅವಮಾನ. ಇನ್ಸ್ಪೆಕ್ಟರ್ ಶ್ರೀಧರ್ ಸೇರಿ 9 ಮಂದಿ ಪೊಲೀಸರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. ಅಷ್ಟೇ ಅಲ್ಲ, ಬರೋಬ್ಬರಿ 1,40,00,000 ರೂಪಾಯಿ ದಂಡ ವಿಧಿಸಿ ಕೋರ್ಟ್ ಇತಿಹಾಸ ನಿರ್ಮಿಸಿದೆ. ಕಾಕಿ ಹಾಕಿದವರು ಕಾನೂನಿಗಿಂತ ಮೇಲಲ್ಲ ಅನ್ನೋದಕ್ಕೆ ಈ ತೀರ್ಪೇ ಸಾಕ್ಷಿ. 4 ವರ್ಷಗಳ ಸುದೀರ್ಘ ಹೋರಾಟದ ನಂತರ ಜಯರಾಜ್ ಮತ್ತು ಬೆನ್ನಿಕ್ಸ್ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ನ್ಯಾಯ ಸಿಗುವುದು ತರವಾಗಬಹುದು, ಆದರೆ ಸಿಕ್ಕೇ ಸಿಗುತ್ತದೆ ಅಲ್ವಾ? ನಿಮ್ಮ ಅನಿಸಿಕೆ ತಿಳಿಸಿ.